पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ನಮಸ್ಕಾರ. ಮಂತ್ರಾಲಯ ಗುರು ರಾಘವೇಂದ್ರರ 422ನೇ ಹುಟ್ಟುಹಬ್ಬ. ತುಂಗೆಯ ತಟ್ಟದಲ್ಲಿ ಭಕ್ತಿಯ ಕಲರವ. ಕಿಕ್ಕಿರಿದು ತುಂಬಿದ್ದ ಸಾವಿರಾರು ಭಕ್ತರಿಂದ ಗುರುರಾಯರ ಸ್ಮರಣೆ. ಸಂಗೀತ ವಿದ್ವಾಂಸರಿಂದ ಏಕಕಾಲಕ್ಕೆ ಗಾಯನ. ಇದೇ ಈ ಹೊತ್ತಿನ ವಿಶೇಷ ರಾಯರ ನೆನೆಯಮ್ಮ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ತುಂಗೆಯ ತಟದಲ್ಲಿ ಗುರುರಾಯರ ವೈಭವ ಮೇಳೈಸಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ 396ನೇ ಪಟ್ಟಾಭಿಷೇಕ ಹಾಗೂ 422ನೇ ರಾಯರ ಹುಟ್ಟುಹಬ್ಬದ ನಿಮಿತ್ತ ಮಂತ್ರಾಲಯದಲ್ಲಿ ಇಡೀ ನಾದಲೋಕವೇ ಆವರಿಸಿತು. ಸಾವಿರಾರು ಭಕ್ತರು ಭಕ್ತಿಯ ಪರಾಕಾಷ್ಠೆಯಲ್ಲಿ ಮಿಂದೆದ್ರು. ತುಂಗಾತೀರವಾಸಾಯ ವೃಂದಾವನ ವಿಹಾರಿಣೆ ಮಂತ್ರಾಲಯ ನಿವಾಸಾಯ ರಾಘವೇಂದ್ರಾಯ ಮಂಗಳಂ. ತುಂಗಾತೀರವಾಸಾಯ ವೃಂದಾವನ ವಿಹಾರಿಣೆ ಮಂತ್ರಾಲಯ ನಿವಾಸಾಯ ರಾಘವೇಂದ್ರಾಯ ಮಂಗಳಂ. ಹೌದು, ಶ್ರೀ ರಾಘವೇಂದ್ರ ಸ್ವಾಮಿ ಕ್ಷೇತ್ರ ಮಂತ್ರಾಲಯದಲ್ಲಿ ಭಕ್ತಿಯ ಪರಾಕಾಷ್ಠೆ ಮುಗಿಲು ಮುಟ್ಟಿತ್ತು. ಮಂತ್ರಾಲಯದ ಮಳ್ಳಿದು ಸೋಕಲು ಮನದಲ್ಲಿ ಮಹದಾನಂದ. ತುಂಗೆಯ ನೀರಲಿ ಮಿಂದಿಹ ವೇಳೆ ಸವಿದೆನು ಶಾಂತಿಯ ಮಕರಂದ. ಮಂತ್ರಾಲಯದ ಮಳ್ಳಿದು ಸೋಕಲು ಮನದಲ್ಲಿ ಮಹದಾನಂದ. ತುಂಗೆಯ ನೀರಲಿ ಮಿಂದಿಹ ವೇಳೆ ಸವಿದೆನು ಶಾಂತಿಯ ಮಕರಂದ. ಶ್ರೀ ರಾಘವೇಂದ್ರ ಸ್ವಾಮಿಗಳ 396ನೇ ಪಟ್ಟಾಭಿಷೇಕ ಹಾಗೂ 422ನೇ ರಾಯರ ಹುಟ್ಟುಹಬ್ಬದ ನಿಮಿತ್ತ ಶ್ರೀಮಠದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬಾ ಅದ್ದೂರಿಯಿಂದ ಜರುಗಿದ್ವು. ಸರಿಗಮ ಪದನಿ ಸಪ್ತ ಸ್ವರದಲ್ಲಿ ತೇಲಿ ಬರುತ್ತಿದೆ ರಾಯರ ವಾಣಿ. ತಕದಿನಿ ತಕಿಟ ತಕದಿನಿ ತಕಿಟ ಪಾದುಕೆಗಳ ತಾಳದಲ್ಲಿ ಆಶೀರ್ವಚನ ಧ್ವನಿ. ಸಪ್ತ ಸ್ವರದಲ್ಲಿ ತೇಲಿ ಬರುತ್ತಿದೆ ರಾಯರ ವಾಣಿ. ಪಾದುಕೆಗಳ ತಾಳದಲ್ಲಿ ಆಶೀರ್ವಚನ ಧ್ವನಿ. ಶರಣು ಗುರುರಾಜ ಶರಣು ರವಿ ತೇಜ. ವಿಶೇಷವಾಗಿ ತಿರುಪತಿಯಿಂದ ರಾಯರಿಗೆ ಹಾಗೂ ಪೀಠಾಧಿಪತಿಗಳಿಗೆ ವೆಂಕಟೇಶನ ಶೇಷವಸ್ತ್ರ ಮಹಾಪ್ರಸಾದ ಸಮರ್ಪಣೆ ಮಾಡಲಾಯಿತು. ತಮಿಳುನಾಡಿನ ನಾದಹರಂ ಸಂಗೀತ ತಂಡ ರಾಯರ ಹುಟ್ಟುಹಬ್ಬಕ್ಕೆ 6 ಕೆಜಿ ಬೆಲೆ ಬಾಳುವ ಬಂಗಾರದ ಕರಮಂಡಲ ಹಾಗೂ ಮಂಚಾಲಮ್ಮ ದೇವಿಗೆ 1 ಲಕ್ಷ ಬೆಲೆ ಬಾಳುವ ಬಂಗಾರದ ಹಾರವನ್ನ ಉಡುಗೊರೆಯಾಗಿ ಸಮರ್ಪಣೆ ಮಾಡಿತು. ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ. ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ. ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ. ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ. ರಾಯರ ಮೂಲ ಬೃಂದಾವನಕ್ಕೆ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ ಮಾಡಲಾಗಿತ್ತು.
ಇದೇ ವೇಳೆ ನವರತ್ನ ರಥೋತ್ಸವವನ್ನ ಸಾವಿರಾರು ಭಕ್ತರ ಸಮೂಹದ ಮಧ್ಯೆ ಅದ್ದೂರಿಯಾಗಿ ನಡೆಸಲಾಯಿತು. ಪಾಪವನಿಗುವ ಪುಣ್ಯದ ಮಣ್ಣಿದು ಪಾವನ ಮಂತ್ರಾಲಯ, ಪಾಪವನಿಗುವ ಪುಣ್ಯದ ಮಣ್ಣಿದು ಪಾವನ ಮಂತ್ರಾಲಯ, ಸಾವಿರ ಪವಾಡ ಮಾಡುವ ಗುರುವರ ನರಸಿಂಹ ದಿವ್ಯಾಲಯ, ಗುರುರಾಜರ ಮಂತ್ರಾಲಯ, ಗುರುರಾಜರ ಮಂತ್ರಾಲಯ. ರಾಯರ ಹುಟ್ಟದಬ್ಬ ಅಂತ ಸ್ಪೆಷಲ್ ಆಗಿ ಅಂತಾನೆ ಬಂದಿದ್ದೀವಿ ಈ ಸತಿ. ಸೊ ರಾಯರ ಅನುಗ್ರಹ ಎಲ್ಲರ ಮೇಲೂ ಇರಲಿ. ಆ್ಯಂಡ್ ರಾಯರ ಬರ್ಡೇ ಬೇರೆ ನಡೀತಾ ಇದೆ, ಹುಟ್ಟದಬ್ಬ ನಡೀತಾ ಇದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ರಾಯರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ತಾ ಇದ್ದೀನಿ. ರಾಯರು ಆಳಿರುವ ಭಕ್ತಿಯ ರಾಜ್ಯವಿದು, ರಾಯರ ಕೃಪೆಯನ್ನು ನಿತ್ಯ ನೋಡುವ ತಾಣವಿದು. ನೋಡಿದ್ರಲ್ವಾ ರಾಯರ ತಟದಲ್ಲಿ ಭಕ್ತಿಯ ಕಲರವ ಹೇಗಿತ್ತು ಅಂತ. ಸಂಗೀತ ವಿದ್ವಾಂಸರ ಗಾನಸುಧೆಯು ಭಕ್ತಗಣದಲ್ಲಿ ಭಕ್ತಿ ಭಾವ ಉಕ್ಕುವಂತೆ ಮಾಡಿತು. ಇದರ ಜೊತೆಗೆ ಗುರುರಾಯರ ಗೀತೆಗಳು ಕೂಡ ಕಣ್ಮನ ಸೆಳೆದವು. ರಾಯರು ಶ್ರೀಮಠದ ಅಧಿಕಾರ ವಹಿಸಿಕೊಂಡು 396 ವರ್ಷಗಳು ಗತಿಸಿದ ಹಿನ್ನೆಲೆಯಲ್ಲಿ 6 ದಿನಗಳ ಕಾಲ ರಾಯರ ವೈಭವೋತ್ಸವ ಮಾಡಲಾಯಿತು. ರಾಯರ ಮೂಲ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ, ಹೂಗಳಿಂದ ಅಲಂಕಾರ, ರಾಯರ ಪಾದುಕೆಗಳಿಗೆ ಮುತ್ತು ರತ್ನ ಬಂಗಾರದ ನಾಣ್ಯಗಳಿಂದ ಅಭಿಷೇಕ ಮಾಡಿ ಚಿನ್ನದ ರಥದಲ್ಲಿಟ್ಟು ನಡೆಸಲಾಯಿತು. ಈ ದೃಶ್ಯವನ್ನ ನೆರೆದಿದ್ದ ಸಾವಿರಾರು ಭಕ್ತರು ಭಕ್ತಿಯ ಕಡಲಲ್ಲಿ ತೇಲಿಸಿತು. ಶ್ರೀ ರಾಘವೇಂದ್ರ ಪ್ರಭೋ ಪಾಲಿಸು ಎಮ್ಮನು ಪ್ರೇಮದಿ ಪೊರೆದು, ಪಾಲಿಸು ಎಮ್ಮನು ಪ್ರೇಮದಿ ಪೊರೆದು, ಶ್ರೀಕರ ಶುಭಕರ ಗುರುರಾಜ. ಭೀಕರ ಬರದ ನಡುವೆಯೂ ರಾಯರ ದರ್ಶನಕ್ಕೆ ಆಗಮಿಸಿದ ಭಕ್ತರಿಗೆ ತೊಂದರೆ ಆಗಬಾರದು ಅಂತ ನೀರಿನ ಅನುಕೂಲವನ್ನು ಮಾಡಲಾಗಿತ್ತು. ಕರುಣಾಕರನೇ ಆಲಯಕ್ಕೆ ಬರುವಂತಹ ಭಕ್ತರಿಗೆ ಯಾವುದೇ ತರಹದ ಸ್ನಾನಕ್ಕೆ ಮತ್ತು ಕುಡಿಯುವ ನೀರಿಗೆ, ಬಳಕೆ ನೀರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಈಗಾಗಲೇ ಮುನ್ನೆಚ್ಚರಿಕೆಯನ್ನು ಕೈಗೊಂಡಿದ್ದೇವೆ. ಮತ್ತಷ್ಟು ಕೊಳವೆ ಬಾವಿಗಳನ್ನು ತೆಗೆಸುವ ಮೂಲಕ ಆ ನೀರು 24 ಗಂಟೆಯೂ ಕೂಡ ಸರಬರಾಜು ಮಾಡಿ ಭಕ್ತರಿಗೆ ಯಾವುದೇ ಅಸೌಕರ್ಯವಾಗದಂತೆ ಗಮನ ಹರಿಸಲಿಕ್ಕೂ ಕೂಡ. ಒಟ್ಟಾರೆಯಾಗಿ ಮಂತ್ರಾಲಯ ಅಂದ್ರೇನೆ ಅದೊಂದು ಭಕ್ತಿಯ ತಾಣ. ಅಲ್ಲಿ ನಡೆಯುವ ಪೂಜೆ ಪುನಸ್ಕಾರಗಳು ದೇವಲೋಕದ ವೈಭವನ್ನ ಧರೆಗಿಳಿಸಿದಂತಿರುತ್ತದೆ. ಹೀಗಾಗಿಯೇ ರಾಯರನ್ನ ಬೇಡಿದವರಿಗೆ ಬೇಡಿದ್ದನ್ನ ಕರುಣಿಸುವ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅನ್ನೋದು. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ. ಜೀವನದಲ್ಲಿ ಒಮ್ಮೆಯಾದರೂ ರಾಯರ ಸನ್ನಿಧಿಗೆ ಬಂದು ದರ್ಶನ ಪಡೆದ್ರೆ ಅವರ ಜೀವನವೇ ಸಾರ್ಥಕ ಆಗೋದ್ರಲ್ಲಿ ಎರಡು ಮಾತಿಲ್ಲ. ರಾಯಚೂರಿನಿಂದ ಶ್ರೀನಿವಾಸ್ ಜೊತೆ ವಿಶ್ವನಾಥ್ ಹುಗಾರ್, ಸುವರ್ಣ ನ್ಯೂಸ್. ನೋಡಿದ್ರಲ್ಲ, ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರರ 422ನೇ ಹುಟ್ಟುಹಬ್ಬದ ಪ್ರಯುಕ್ತ ನಡೆದಂತ ಅದ್ದೂರಿ ಕಾರ್ಯಕ್ರಮವನ್ನ. ಇದು ಈ ಕ್ಷಣದ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.